ಮೋಸೆಗೆ ದೇವ್ರು ಹೇಳ್ತಾನೆ. ಅಲೋ ಕೇಳಿ, ಯಾರ್ಯಾರು ಕೇಳ್ತಾ ಇದ್ದೀರಿ? ಓಕೆ, ಈಗ ದೇವ್ರು ಏನು ಹೇಳ್ತಾನೆ ಅಂದರೆ, ಒಂದೆರಡು ವಾಕ್ಯ ಓದಿ ನೋಡೋಣ. ಗಡ 25 1-2 ಹಾಕಪ್ಪ ಸ್ಕ್ರೀನಲ್ಲಿ. ಮೈಕ್ ಹತ್ರ ಇಟ್ಕೊಳ್ಳಿ. ಅವರಿಗೆ ಹೇಳು, ಮನಪೂರ್ವಕ ಅವರಿಗೆ ಹೇಳು. ಇಸ್ರಾಯೇಲರಿಗೆ ಏನಂತ ಹೇಳಬೇಕು? ಕಾಣಿಕೆ ಏನು ನೀವು ನನಗೆ ಕೊಡ್ಬೇಕಂತ ಅವರಿಗೆ ಹೇಳು. ಓಕೆ, ಮನಪೂರ್ವಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು. ಓಕೆ, ಇಲ್ಲಿ ಕೇಳು. ಯೇಸು ಬಗ್ಗೆ ಮಾತಾಡಿ. ಹೇಳಂಗಿಲ್ಲ. ಹೇಳಿದ್ರೆ ಏನಾಗತ್ತೆ ಅವರಿಗೆ? ಹೇಳಿದ್ರೆ ಕೇಳುವರು ನಂಬ್ತಾರೆ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬಾರ್ದು? ಜೋರಾಗಿ ಮಾತಾಡ್ಬೇಕು, ಮಧ್ಯೆ ಮಧ್ಯೆ ಹೇಳಂಗಿಲ್ಲ. ಹೇಳಿದ್ರೆ ಇವನಿಗೇನಾಗುತ್ತೆ? ಕೇಳುವವರಿಗೆ ನಂಬಿಕೆ ಬಂದ್ಬಿಡುತ್ತೆ ಎಸ್ ಸ್ವಾಮಿ ದೇವ್ರ ಮೇಲೆ. ಅನೇಕ ನಂಬ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಫಸ್ಟ್ ಆಫ್ ಆಲ್ ನೀವು ಹೇಳಲೇ ಬಾರದು. ಹೋದ್ವಾರ ನಾನು ಪ್ರೇಯರ್ ಮಾಡ್ತಿರುವಾಗ ಇವಾಗ ನನ್ನ ಗಮನಕ್ಕೆ ಬರ್ತಿತ್ತು, ಚರ್ಚಲ್ಲಿ ರಾತ್ರಿ ಹಗಲು ಪಾಸ್ಟ್ ಕೊಡೋದ್ರ ಬಗ್ಗೆ ಹೇಳ್ತಾರಪ್ಪ. ಹಲೋ, ಒಂದು ದೆವ್ವ ಅಲ್ಲಿ, ಒಂದು ದೆವ್ವ ಇಲ್ಲಿ, ಒಂದು ದೆವ್ವ ಮಾತಾಡೋದ ಇಲ್ಲಿ ಗುಣಗುಟ ಶುರು ಮಾಡಿಬಿಡುತ್ತೆ. ಅವ್ರಿಗೆ ಗೊತ್ತಾಗಲ್ಲ ದೆವ್ವ ಅವ್ರ ಒಳಗೆ ಕೆಲಸ ಮಾಡ್ತಿದ್ದೆ ಅಂತ. ಹಿಂಗೆಲ್ಲ ಪ್ರಸಂಗ ಮಾಡಿದ್ರೆ ಅವ್ರಿಗೆ ಕೇಳಕ್ಕೆ ಬರಲ್ಲಪ್ಪ, ನನಗೆ ಇಷ್ಟ ಆಗಲ್ಲಪ್ಪ. ಕರೆಕ್ಟಾ? ಹೇಳಿ ಆಮೇಲೆ ಹೇಳಿ. ಹೇಳ್ತಾನೆ ದೇವ್ರ ಮೋಸೆಗೆ, ಇಸ್ರಾಯೇಲ್ ಜನರು ನನಗೆ ಕಾಣಿಕೆ ಕೊಡಬೇಕಂತ ಹೇಳು. ಎಲ್ಲ ಹೇಳಿ, ಮಾತಾಡು, ಹೇಳು ಎಲ್ಲ ಹೇಳಿ, ಹೇಳುವಾಗ ಏನಾಗುತ್ತದೆ? ದೇವ್ರಿಗೆ ಕೊಟ್ರೆ ಏನೆಲ್ಲ ಒಳ್ಳೇದಾಗುತ್ತೆ ಅಂತ ನೀವು ಹೇಳು, ಅವ್ರು ಕೊಡ್ತಾರೆ ಅಂತ ದೇವ್ರು ಹೇಳ್ತಾನೆ. ಚರ್ಚಲ್ಲೆಲ್ಲ ಹೇಳ್ಬಾರ್ದಪ್ಪ ಹೆಚ್ಚಾಗಿ, ಅದನ್ನೇ ಹೇಳ್ತಾ ಇದ್ರೆ. ಈಗ ನೋಡು, ಎಲ್ಲ ಚರ್ಚ್ ಪ್ರಾಬ್ಲಮ್ ಇದೆ. ಪ್ರೇಯರ್ ಬಗ್ಗೆ ಡೈಲಿ ವಾರ ಪ್ರಸಂಗ ಮಾಡು, ವಿರೋಧ ಇಲ್ಲ. ವಾಕ್ಯದ ಬಗ್ಗೆ ಡೈಲಿ ಪ್ರಸಂಗ ಮಾಡು, ವಿರೋಧ ಇಲ್ಲ. ಹಲೋ, ಆರೋಗ್ಯ ಬಗ್ಗೆ ಪ್ರಸಂಗ ಮಾಡಿ ಕೊಡು ಅಂದ್ಕೊಳ, ಹಂಗೆ ಕೊಡ್ಬೇಕು, ಕೊಡಕ್ಕಾಗತ್ತಾ? ಹ್ಞೂ ಅಂತ ಎದ್ದೇಳುತ್ತೆ. ಕರೆಕ್ಟಾ? ಎದ್ದೇಳಲ್ಲ ಹೇಳು. ವರ್ಷ ಪೂರ್ತಿ ನಾನು ಡೈಲಿ ವಾರ ಪ್ರೇಯರ್ ಬಗ್ಗೆ ಪ್ರಸಂಗ ಮಾಡ್ತೀನಿ. ಒಂದು ನಾಯಿ ಮರಿ ಬೊಗಳಲ್ಲ, ಸುಮ್ಮನೆ ಇರ್ತಾವೆ. ಕತ್ತೈಸ್ಗ ಬ್ಯಾನ್ ಅಲ್ಲ. ಕೊಡೋದ್ ಬಗ್ಗೆ 2-3 ವಾರ ಮಾತಾಡು, ಅಲ್ಲಿ ನಾಯಿ ಬೊಗಳುತ್ತೆ ನೋಡು, ಬಾ ಅಂತ ಬೊಗಳುತ್ತೆ. ಅಂದ್ರೆ ಕೊಟ್ರೆ ದೇವ ರಾಜ್ಯ ಬೆಳೀತದೆ ಅಂತ, ಅಲ್ಲಿ ಏನೋ ಒಂದು ಆಗುತ್ತೆ ಅಂತ ದೇವ ಗೊತ್ತಿದೆ. ಹಾಗಾಗಿ ದೇವ ಅದು ಕೊಡೋದ್ ಬಗ್ಗೆ ಮಾತಾಡಿದ ಕೂಡಲೇನೆ ಬರೀ ಪಾಸ್ಟ್ ಇದೇ ಆಗೋಯ್ತಪ್ಪ, ರೂಯಿ ಕೊಡ್ಬೇಕು ಅಂತಾರಪ್ಪ. ಬರೀ ಪ್ರೇಯರ್ ಬಗ್ಗೆ ಮಾತಾಡ್ತಾರೆ, ನೀವು ಹೇಳಲ್ಲ. ಯಾಕೆ? ಬರೀ ನಂಬಿಕೆ ಬಗ್ಗೆ ಮಾತಾಡಿದ್ರೆ ಅದನ್ನು ಹೇಳಲ್ಲ. ಪೀಪಲ್ ಡೋಂಟ್ ಸೇ ಎನಿಥಿಂಗ್ ಆಫ್ ಎನಿ ಟೀಚಿಂಗ್, ಓನ್ಲಿ ಗಿವಿಂಗ್ ಅಂತ ಕೂಡಲೇನೆ ಇದೇ ಆಗೋಯ್ತಪ್ಪ ಅಂತ ಒಂದು ದೆವ್ವ ಅವ್ರ ಒಳಗಿಂದ ಹಂಗೆ ಎದ್ದೇಳುತ್ತೆ, ನಾಗರಾವ್ ಥರ. ಜೋರಾಗಿ ಆಮೇನ್. ಕೆಲವರಲ್ಲಿ ಇರುವ ದೆವ್ವಗಳು ಯಾವುದು ಬರಕ್ಕೆ ಬಿಟ್ಟಿಲ್ಲ ಅವ್ರಿಗೆ. ಹೋಗ್ಬೇಡ, ಈಗ ಹೋದ್ರು ಪಾಸ್ಟ್ ಅದ್ರ ಬಗ್ಗೆ ಹೇಳ್ತಾರೆ, ಹೋಗ್ಬೇಡ ಅಂತ ದೆವ್ವಗಳು ಅವ್ರು ಸ್ಟಾಪ್ ಮಾಡಿದೆ ಅಂತ ನಾನು ನಂಬ್ತಾ ಇದ್ದೇನೆ. ಜೋರಾಗಿ ಆಮೇನ್ ಹೇಳ್ತೀರಾ? ದೇವರೇ ಹೇಳ್ತಾನೆ ಮೋಸೆಗೆ, ನೀನು ಹೇಳು ಅವರಿಗೆ, ನನ್ನ ಆಲೆ ಕಾಸ್ಗೋಸ್ಕರ ಬೆಳ್ಳಿ ಬಂಗಾರ ಇಲ್ಲ ಲಿಸ್ಟ್ ಕೆಳಗೆ ಬರ್ತದೆ, ಆಮೇಲೆ ಓದು, ಇವೆಲ್ಲ ಕಾಣಿಕೆ ಕೊಡೋಕ್ಕೆ ಹೇಳು ಅಂತ ಹೇಳ್ತಾನೆ. ಸೊ ನಾವು ಇದನ್ನು ಹೇಳಬೇಕು. ಹೇಳೋದು ಎಷ್ಟು ಮುಖ್ಯ ಗೊತ್ತಾ? ಇಲ್ಲಿ ಕೇಳಿ, ನಂಬಿಕೆ ಹೇಗೆ ಬರುತ್ತದೆ? ಹೇಳೋದ್ರಿಂದ ಬರ್ತದೆ, ಸುಮ್ಮನೆ ಬರಲ್ಲ. ನಾನು ನೋಡೀಗ, ನಾನು ಪ್ರಸಂಗ ಕೊಡುವುದರ ಬಗ್ಗೆ ನಾನು ಪ್ರಸಂಗ ಮಾಡ್ತಿರುವಾಗ, ಅದರ ಆಶೀರ್ವಾದ ಏನಂತ ನಾನು ತಿಳಿಸ್ತಿರುವಾಗ, ಕೊಡಕ್ಕೆ ಮನಸ್ಸಿಲ್ಲದವನಿಸ್ಗೆ ಕೊಡ್ಬೇಕಂತ ಮನಸ್ಸು ಬರುತ್ತೆ. ಯಾಕೆ? ನಂಬಿಕೆ ಕೇಳೋದ್ರಿಂದ ಬರ್ತದೆ. ಜಾಸ್ತಿ ಮಾತಾಡ್ತಾರಪ್ಪ ನಮ್ಮ ಚರ್ಚಲ್ಲಿ ಕೊಡೋದ್ರ ಬಗ್ಗೆ, ಹಂಗಂದ್ರೆ ಪಾಸ್ಟ್ರಿಗೆ ಭಯ ಹುಟ್ಟಿಸ್ತಾರೆ. ನೀವು ಹಿಂಗೆಲ್ಲ ಮಾತಾಡಿದ್ರೆ ನಾವು ಚರ್ಚಿಗೆ ಬರಲ್ಲ ಅನ್ನೋ ನೋಡಿದ್ದೀರಾ? ಸ್ಪಿರಿಟ್ ಅದು. ಇವರಲ್ಲ, ಅವರ ಹಿಂದೆ ಒಂದು ಸ್ಪಿರಿಟ್ ಕೆಲಸ ಮಾಡ್ತಾ ಇದೆ. ಜೋರಾಗಿ ಆಮೇನಂತೀರಾ? ಹಲ್ಲೆಲೂಯಾ. ಕೈಗೆ ಮೇಲೆ ಎತ್ತೇಳಿ, ಪ್ರಸಂಗ ಮಾಡಿ ಪಾಸ್ಟರ್ ಕೊಡೋದು ಬಗ್ಗೆ ಅಂತ. ಆವಾಗಲೇ ನಿಮ್ಗೆ ನಂಬಿಕೆ ಬರೋದು. ಆವಾಗಲೇ ನಿಮ್ಗೇನು ಬರೋದು? ನಂಬಿಕೆ ಬರೋದು. ವಾಕ್ಯದಿಂದಲೇ ನಿಮ್ಗೆ ನಂಬಿಕೆ ಬರೋದು. ಜೋರಾಗಿ ಆಮೇನಂತೀರಾ? ಸರಿ, ಮೋಸೆಗೆ ಅಷ್ಟೇನಾ ದೇವ್ರು ಹೇಳಿದ್ದು? ದಾವೀದಕ್ಕೆ ಬನ್ನಿ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 5ನೇ ವಾಕ್ಯ ಅಂತ ಅಂದ್ಕೊಳ್ತೇನೆ, ಬೇಗ ತಿರುಗಿಸು. ಅಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಅಲ್ಲಿ ದೇವಾಲಯ ಕಟ್ಟಕ್ಕೆ ಯಾರ್ಯಾರು ಕಾಣಿಕೆಗಳು ಕೊಡ್ತೀರಿ ಅಂತ ದಾವೀದ ಹೇಳ್ತಾನೆ. ದಾವೀದ ಕೊಟ್ಟಿದ್ದಾನೆ, ಹೇರಾಳವಾಗಿ ಕೊಟ್ಟಿದ್ದವನು. ಕೊಟ್ಟಿದ್ದ ಮೇಲೆ ನೀವು ಯಾರ್ಯಾರು ಕೊಡಕ್ಕೆ ಮನಸ್ಸಿದ್ದವರು ಇದೀರಿ ಅಂತ ಕೇಳ್ತಾನೆ. 29:5 ಓದ್ ನೋಡೋಣ. ಈ ಬೆಳ್ಳಿ ಬಂಗಾರಗಳಿಂದ ಆಲಯದ ಗೋಡೆಗಳನ್ನು ಹೊದಿಸಬೇಕು. ಅಕ್ಕಸಾಲಿಗರು ಮಾಡಬಹುದಾದ ಎಲ್ಲಾ ತರದ
ಬೆಳ್ಳಿ ಅಲ್ಲ, ಬಂಗಾರ ಇದು ನಿಮ್ಮ ಬೈಬಲಲ್ಲಿ 5 ಇಲ್ಲ 6, 7 ನೋಡು. 6 ಇವತ್ತು ಈ ಹೊತ್ತು ಹಾ. ಉದಾರ ಹಸ್ತದಿಂದ ಹಾ. ಯವನಿಗೋಸ್ಕರ ಯೆಹೋವನಿಗೋಸ್ಕರ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಹಾ. ಯಾರು ಮನಸ್ಸುಳ್ಳವರಾಗಿದ್ದಾರೆ ಎಂದು ನೆರೆದ ಸಭೆಗೆ ಹೇಳಲು ಎಲ್ಲರೂ ಹೇಳಿ ಹೇಳಲು ಹೇಳಲು ದಾವೀದ ಅಲ್ಲಿ ಹೇಳ್ತಾನೆ, ಯಾರಕ್ಕೆ ದೇವರಿಗೆ ಕೊಡುವುದಕ್ಕೆ ಮನಸ್ಸಿದೆ ಅಂತ ಅಲ್ಲಿ ಹೇಳ್ತಾನೆ. ನೋಡಿದ್ರ ಈ ಸ್ಪಿರಿಟ್ ಹಿಂಗ್ ಕೆಲಸ ಮಾಡ್ತಾವ. ಯೇಸುವೆ ನಾವು ಕಾಯ್ತೀವಿ, ಯೇಸುವೆ ನಾಮದಲ್ಲಿ ಹೇಳಲೇಬಾರ್ದನ್ನು ಸ್ಪಿರಿಟ್ ಅನ್ನು ನಾನು ಬಂಧಿಸ್ತೇನೆ. ಯೇಸುವೆ ನಾಮದಲ್ಲಿ ಐ ಬೈಂಡ್ ದಟ್ ಸ್ಪಿರಿಟ್ ಅಂತ ಹೇಳಿ. ಹಲ್ಲೆಲೂಯಾ, ಜೋರಾಗಿ ಆಮೇನ್ ಅನ್ಬೇಕು. ಪೌಲ್ ಹೇಳಿದ 2 ಕೊರಿಂಥಿ 8:9 ಏನ್ ಹೇಳಿದ ಹೇಳಿ? ಕೊರಿಂಥಿಯರಿಗೆ ಬರೀತಾನೆ, ನೀವು ಕೊಡಬೇಕು ಅಂತ 2 ಅಧ್ಯಾಯ ಬರೀತಾನೆ ಅಲ್ವಾ? ಯೇಸು ಹೇಳಿದ್ರು ಕೊಡರಿ ನಿಮಗೆ ಕೊಡಲ್ಪಡುವುದು ಅಂತ. ಜೋರಾಗಿ ಆಮೇಲೆ ಹೇಳಬೇಕು ನೀವು. ಫಸ್ಟ್ ನಂಬರ್ 1 ಕೇಳಿ, ಕೊಡುವುದು ಬಗ್ಗೆ ನೀವು ಕೇಳಬೇಕು. ಆವಾಗಲೇ ನಿಮ್ಮ ಮೇಲೆ ನಂಬಿಕೆ ಬರುತ್ತದೆ. ನೀವೆಲ್ಲಿ ತನಕ ಕೇಳಲ್ಲವೋ ನಿಮ್ಮೊಳಗೆ ನಂಬಿಕೆ ಬರಲ್ಲ. ನಾನು ಹೇಳಿದೆ, ಝೂಮಲ್ಲಿ ಹೇಳಿದ ಕಾಣುತ್ತೆ. ಝೂಮಲ್ಲಿ ಎಲ್ಲರೂ ಬಂದಿಲ್ಲಲ್ಲ, ಅದಕ್ಕೆ ತಿರುಗಿ ಹೇಳ್ತಿದ್ದೀನಿ. 10% ದಶಂಭಾಗ ಕೊಡೋಕ್ಕೆ ನನ್ನ ಮನಸ್ಸು ಒಪ್ತಿದ್ದಿಲ್ಲ. ಅನೇಕ ಸಾರಿ ಕೊಡ್ತಿದ್ದೆ, ಮಧ್ಯೆ ಮಧ್ಯೆ ನಿಮ್ಮ ಥರನೇ. ಯಾವಾಗ 1 ತಿಂಗಳು ಕಟ್ಟು ಹೊಡಿತಿದ್ದೆ ಬಂಕ್. ಯಾವಾಗ ಭಾಳ ರೇರ್, ನಾನು ಮಾಡಲ್ಲ, ಬಟ್ ಯಾವಾಗ ಒಂದ್ಸರಿ ಮಾಡ್ತಿದ್ದೆ ಅಂತ ಕಾಣುತ್ತೆ. ಆ ಜಸ್ಟಿನ್ ಪಾಸ್ಟ್ ಪ್ರಸಂಗ ಕೇಳಿ 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 ಅವ್ರು 30% ದೇವ್ರು ಕೊಡ್ತಿದ್ರು ಅಂತ ಕೇಳಿ ನನ್ನೊಳಗೆ ನಂಬಿಕೆ ಬಂದು ಈಗ ಸುಮಾರು 2 ವರ್ಷದಿಂದ ನಾನು 30% ದೇವ್ರು ಕೊಡ್ತಾ ಇದ್ದೀನಿ ತೆಗೆದಿಟ್ಟು. ನನಗೆ ಹೆಂಗೆ ಬಂತ ನಂಬಿಕೆ? ನಾನು ಕೇಳುವುದರಿಂದ ಬಂದಿದೆ. ನಾನು ನಂಬ್ತೀನಿ. ಕೇಳಿ, ನೀವು ಪ್ರಸಂಗ ಕೇಳುವಾಗ ಕೊಡೋದ್ರ ಬಗ್ಗೆ ಆಶೀರ್ವಾದ ಹೆಂಗಿದೆ ಅಂತ ನೀವು ಕೇಳುವಾಗಲೇ ನಿಮ್ಮ ಒಳಗೆ ಆ ನಂಬಿಕೆ ಬೆಟ್ಟದೋಪಾದಲ್ಲಿ ಎದ್ದೇಳುತ್ತೆ. ಆ ನಂಬಿಕೆ ಇರುವನಿಗೆ ಎಲ್ಲ ಸಾಧ್ಯವಾಗುತ್ತದೆ. ಪಕ್ಕದಲ್ಲಿ ಹೇಳಿ, ಇಂಥ ಪ್ರಸಂಗ ಕೇಳು ಅಂತ. ಓಡಾಡಿ ಬಾ, ಝೂಮಿಗೆ ಬಾ, ಪ್ರೇಯರ್ಗೆ ನೋಡಿ. ಇವತ್ತು ನೀವು ಕೇಳು ಫಸ್ಟು. ನಿಮ್ಮ ಒಳಗೆ ನಂಬಿಕೆ ಹಾಕ್ತಾನೆ ದೇವರು. ನಂಬಿಕೆ ಬರುವಾಗ ಬೆಟ್ಟ ಸರಿಸ್ತೀರಿ ನೀವು. ನಿಮಗೆ ಅಸಾಧ್ಯವಾದ ಯಾವುದೇ ಇಲ್ಲ, ಲೋಕವನ್ನೇ ಜಯಿಸ್ತೀರಿ. ಜೋರಾಗಿ ಆಮೇಲೆ ಅನ್ಬೇಕು. ಹಲ್ಲೆಲೂಯಾ. ಈಗ ಕೊಡಕ್ಕೆ ಮನಸ್ಸಿಲ್ಲದವ್ರ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲಿ ಕೇಳಿ, ಕೊಡಕ್ಕೆ ಮನಸ್ಸಿಲ್ಲದವ್ರು ಸಹ ನೀವು ಕೊಡ್ತೀರಿ, ನಾನು ನಂಬ್ತೀನಿ. ಯಾಕೆ? ಈ ವಾಕ್ಯ ನಿಮ್ಮ ಒಳಗೆ ಬರುವಾಗ ನಿಮ್ಮ ಒಳಗೆ ನಂಬಿಕೆ ಹುಟ್ಟಿಸ್ತಾನೆ. ಆ ನಂಬಿಕೆ ಬರುವಾಗ ನೀವು ಕೊಡ್ತೀರಿ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾವು ಆ ಹಳೆ ಕಾಲದಲ್ಲ ಗ್ಯಾಸ್ ಇದ್ದಿಲ್ಲಲ್ಲ, ಹೆಂಗೆ ಅಡುಗೆ ಮಾಡ್ತಿದ್ದೀವಿ? ಕಟ್ಟಿಗೆ ಅಲ್ವಾ? ಕಟ್ಟಿಗೆ ಈಗ ಹಸಿ ಕಟ್ಟಿಗೆ ಏನು ಹತ್ತಿಸಿದ್ರೆ ಹತ್ತುತ್ತಾ? ಹತ್ತಲ್ಲ ಅದು. ಆದರೆ ಒಣ ಕಟ್ಟಿಗೆಗಳೇನು ಏನು ಮಾಡಬೇಕು? ಹಚ್ಬೇಕು. ಫಸ್ಟು ಪಕ್ಕದಲ್ಲಿ ಯಾವ್ದು ಇಡಬೇಕು? ಹಸಿ ಕಟ್ಟಿಗೆ ಇಡಬೇಕು. ಹಂಗೆ ಟೈಮ್ ಆಗ್ತಾ 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 ಹಸಿ ಕಟ್ಟಿಗೆ ಸಹ ಹತ್ತಕ್ಕೆ ಶುರುವಾಗತ್ತೆ ನೋಡಿ. ಅದೇ ಹೇಳ್ತೇನೆ, ಯಾರ್ಯಾರಿಗೂ ಫಸ್ಟ್ ಇಂಟ್ರೆಸ್ಟ್ ಇದೆಯೋ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೇನೆ. ಅದು ಇಂಟ್ರೆಸ್ಟ್ ಇರೋರು ಕೊಡಕ್ಕೆ ಶುರು ಮಾಡ್ತಾ ಇರುವಾಗಲೇ ಕೊಡಕ್ಕೆ ಮನಸ್ಸಲ್ಲಿರುವ ಹಸಿ ಕಟ್ಟಿಗೆಗಳು ಸಹ ಕೊಡಕ್ಕೆ ಮನಸ್ಸು ಬರ್ತದೆ ಅಂತ ನಾನು ನಂಬ್ತೇನೆ ಯೇಸುವಿನ ನಾಮದಲ್ಲಿ. ನಾನಲ್ಲ, ದೇವರ ಆತ್ಮ ಮಾಡ್ತಾನೆ ಕಾರ್ಯ. ದೇವ್ರ ವಾಕ್ಯ ನಿಮ್ಮನ್ನು ಮಲಗಕ್ಕೆ ಬಿಡಲ್ಲ ದೇವರ ಆತ್ಮ. ಜೋರಾಗಿ ಆಮೇಲೆ ಅಂತೀರಾ? ಹಲ್ಲೆಲೂಯಾ. ಸೊ ಫಸ್ಟ್ ಆಫ್ ಆಲ್ ಎಷ್ಟು ಬೇಕಾದ್ರೆ ಹೇಳ್ರಿ, ನಾನು ಕೇಳ್ತೀನಿ. ದೇವರ ಆತ್ಮ ನನ್ನ ಮನಸ್ಸಲ್ಲಿ ಪ್ರೇರೇಪಿಸಿದ್ರೆ ನಾನು ಮಾಡೇ ಮಾಡ್ತೀನಿ. ನೀವು ಕೇಳಬೇಕು. ಕೇಳದೆ ನಿಮಗೆ ನಂಬಿಕೆ ಬರೋದೇ ಇಲ್ಲ. ನಂಬಿಕೆ ಬರದ್ರೆ ದೇವ್ರು ಸಹ ಹೆಲ್ಪ್ ಮಾಡೋದೇ ಇಲ್ಲ. ನಂಬುವನಿಗೆ ದೇವ್ರು ತನ್ನ ಮಹಿಮೆ ತೋರಿಸ್ತಾನೆ. ನಂಬುವನು ದೇವ್ರಿಗೆ ಮೆಚ್ಚಿಸ್ತಾನೆ. ನಂಬುವನಿಗೆಲ್ಲ ಸಾಧ್ಯ. ಸೊ ನಮಗೆ ಹೆಂಗೆ ಬರುತ್ತೆ ಅದ್ರ ಬಗ್ಗೆ ನೀವು ಕೇಳಬೇಕು. ಮಾಹಿತಿ ನಿಮ್ಗೆ ಬೇಕಾಗಿತ್ತು. ಆ ಪ್ರಸಂಗಗಳು ಕೇಳಬೇಕು. ದೇವ ಹೇಳ್ತಾನೆ, ಇಂಥ ಪ್ರಸಂಗ ಕೇಳಕ್ಕೆ ಹೋಗ್ಬೇಡ, ಚರ್ಚ್ಗೆ ಈ 1 ತಿಂಗಳು ಹೋಗ್ಬೇಡ, ಪಾಸ್ಟರ್ ಕೊಡೋದ್ರ ಬಗ್ಗೆ ಹೇಳ್ತಾರ, ಈ 1 ತಿಂಗಳೆಲ್ಲ ಟೂರ್ ಓಡಿ ಅಂತಾನೆ. ಅಷ್ಟರೊಳಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಡ್ತಾರೆ ಅವರು. ಆಮೇಲೆ ನಾವೆಲ್ಲ ಹೋಗಿ ಪ್ರೇಯರ್ ಮಾಡ್ಬೇಕು ಅವ್ರಿಗೆ. ಪಕ್ಕದಲ್ಲಿ ಹೇಳಿ, ಇಂಥ ಪ್ರಸಂಗ ಕೇಳೋದು ಭಾಳ ಭಾಳ ಮುಖ್ಯ ಅಂತ. ಯಾಕೆ? ನಿಮಗೆ ನಂಬಿಕೆ ಆವಾಗಲೇ ಬರೋದು. ರೋಮ 10:17 ಹೇಳ್ತದೆ, ಕೇಳುವುದರಿಂದಲೇ ನಂಬಿಕೆ ಬರುತ್ತದೆ ಅಂತ. ಜೋರಾಗಿ ಆಮೇನ್ ಅಂತೀರಾ? ಹಲ್ಲೆಲೂಯಾ. ಜೋರಾಗಿ ಆಮೇನ್. ಆಮೇಲೆ ಇನ್ನೊಂದು ಪದ ಸಹ ಓದಿದ್ದೀವಿ 25:2 ವಿಮೋಚನೆ ಕಂಡನ. ಏನು ಹೇಳ್ತಾನೆ ದೇವರು? ಮನಸ್ಸಿರೋರ ಹತ್ರ ಇಸ್ಕೊಳ್ಳಿ ಅಂತಾನೆ. ಕೊಡಕ್ಕೆ ಮನಸ್ಸಿರೋರ ಹತ್ರ ಇಸ್ಕೊಳ್ಳಿ. ಜೋರಾಗಿ ಆಮೇನ್ ಹೇಳಿ. ಯಾರಿಗೂ ಫೋರ್ಸ್ ಇಲ್ಲ. ಯಾರಿಗೂ ಏನಿಲ್ಲ, ಫೋರ್ಸ್ ಇಲ್ಲ. ಆಮೇನ್ ಅನ್ಬೇಕು ನೀವು. ಯಾರಿಗೂ ಒತ್ತಾಯ? ಬೈಬಲ್ ಪೂರ್ತಿ ಇದನ್ನೇ ಹೇಳುತ್ತೆ. ಈಗ ಯೇಸು ಸ್ವಾಮಿ ಎಲ್ಲರೂ ಸ್ವರ್ಗಕ್ಕೆ ಬರುವುದಕ್ಕೆ ಬೇಕಾಗಿರುವಷ್ಟು ಬೆಲೆ ಕಟ್ಟಿದ್ದಾನೆ ಶಿಲ್ಬೆ ಮೇಲೆ.
ಕರೆಕ್ಟಾ? ಬಟ್ ಯಾರಿಗೂ ಫೋರ್ಸ್ ಮಾಡ್ತಾನ ಹೇಳ್ರಿ? ಫೋರ್ಸ್ ಮಾಡಲ್ಲ. ಬಟ್ ಏನು ಹೇಳ್ತಾನೆ? ಹೋಗಿ ಅವ್ರಿಗೆ ಪ್ರಸಂಗ ಮಾಡು, ಅವ್ರಿಗಾಗಿ ಪ್ರಾರ್ಥನೆ ಮಾಡು, ಅವ್ರಿಗೆ ಎನ್ಕರೇಜ್ ಮಾಡು, ಹೇಗಾದ್ರೂ ಅವ್ರು ನಂಬಲಿ, ಅದಕ್ಕಾಗಿ ಪ್ರಯಾಸ ಪಡು ಅಂತ ಹೇಳ್ತಾನೆ ಹೇಳಲ್ವಾ? ಸೊ ಯಾರಾದೊಬ್ಬರು ಹೋಗಿ ಪ್ರಸಂಗ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ, ಅವ್ರಿಗೆ ಎನ್ಕರೇಜ್ ಮಾಡ್ತಾರೆ, ನಂಬು ದೇವ್ರು ಒಳ್ಳೇದು ಮಾಡ್ತಾನೆ, ನೀವು ಸ್ವರ್ಗಕ್ಕೆ ಬರ್ತೀರಿ ಅಂತ ಎನ್ಕರೇಜ್ ಮಾಡ್ತಾರೆ. ಅದೇ ಕೆಲಸ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಯಾರಿಗೂ ನಾವು ಫೋರ್ಸ್ ಇಲ್ಲ, ಹಲೋ ಜೋರಾಗಿ ಆಮೇಲೆ ಅಂತೀರಾ? ಬಟ್ ಎನ್ಕರೇಜ್ ಮಾಡ್ತಾ ಇದ್ದೀವಿ, ಪ್ರೇಯರ್ ಮಾಡ್ತಾ ಇದ್ದೀವಿ. ದೇವ್ರು ನಿಮ್ಮಲ್ಲಿ ಪ್ರೇಯರ್ ಪ್ರೀತಿಸಿಲ್ಲ ಅಂತ. ಯಾಕೆ? ಇದು ದೊಡ್ಡ ಆಶೀರ್ವಾದ ನಿಮ್ಗೆ ತರುತ್ತದೆ ಅಂತ, ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ ದೇವರು ಅಂತ. ನೀವು ಕೊಡೋದ್ರಿಂದ ನೀವು ಭಿಕಾರಿ ಆಗಲ್ಲ, ನೀವು ಶ್ರೀಮಂತರಾಗೋದಕ್ಕೆ ದೇವ್ರ ಮಾರ್ಗ ತೆರೀತಾನೆ ಅಂತ ಬೈಬಲ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಆಮೇನಂತೀರಾ? ಜೋರಾಗಿ ಹಲ್ಲೆಲೂಯಾ. ನೀವು ಕೇಳಬೇಕು. ಫಸ್ಟ್ ನಂಬರ್ 1 ಕೇಳಬೇಕು. ಚರ್ಚ್ಗೆ ಓಡೋಡಿ ಬರಬೇಕು. ಇದ್ರ ಕೇಳುವಾಗ ನಿಮ್ಮ ಒಳಗೆ ನಿಮಗೆ ಗೊತ್ತಿಲ್ಲದೆ ಹಂಗೆ ಜುಮ್ ಅಂತ ನಂಬಿಕೆ ಬರುತ್ತೆ ನೋಡು. ನಂಬುವನಿಗೆ ಹೆಲ್ಪ್ ಮಾಡಕ್ಕೆ ದೇವ್ರು ರೆಡಿ ಇದ್ದಾನೆ, ಅವ್ರಿಗೆ ತನ್ನ ಮಹಿಮೆ ತೋರ್ಸಕ್ಕೆ ದೇವ್ರು ರೆಡಿ ಇದ್ದಾನೆ. ಆಮೇನ್. ಜೋರಾಗಿ ಹಲ್ಲೆಲೂಯಾ. ಸೊ ಯಾರು ಕೊಡಬೇಕು? ಮನಸ್ಸು ಪಕ್ಕದಲ್ಲಿ ಹೇಳಿ, ಯಾರು ಕೊಡಬೇಕು? ಮನಸ್ಸಿರುವರು ಕೊಡಬೇಕು ಅಂತ. ಅಣ್ಣ ನನಗೆ ಮನಸ್ಸೇ ಇಲ್ಲ ಅಣ್ಣ ಕೊಡಕ್ಕೆ. ರೈಟ್, ನೀವು ವಾಕ್ಯ ಕೇಳ್ತಾ ಇರಬೇಕು, ಮನಸ್ಸು ಬರುತ್ತೆ ನೋಡು. ಹೇಳಿ. ಈಗ ನೀವೇ ಯೇಸು ಸ್ವಾಮಿ ನಂಬಕ್ಕೆ ಮನಸ್ಸಿಲ್ಲದವನಾಗಿದ್ದೆ, ಕರೆಕ್ಟಾ? ಯಾರೋ ಒಬ್ಬರು ಪದೇ ಪದೇ ನಿಮಗೆ ಯೇಸು ಬಗ್ಗೆ ಹೇಳ್ತಾ ಇದ್ರು, ನಿಮ್ಗೋಸ್ಕರ ಪ್ರೇಯರ್ ಮಾಡಿದ್ರು, ಮನಸ್ಸು ಬಂದಿಲ್ವಾ? ಹೇಳ್ರಿ. ಮನಸ್ಸು ಇವತ್ತು ನಿಮಗೆ ಇಲ್ಲ, ಯೇಸುವಿನ ನಾಮದಲ್ಲಿ ನಾಳೆ ನಿಮಗೆ ಬಂದೇ ಬಂದದೆ. ಹಸಿ ಕಟ್ಟಿಗೆ ಆಗಿರ್ಬೋದು ನೀವು, ಮತ್ತು ಒಣ ಕಟ್ಟಿಗೆ ಪಕ್ಕ ಇರುವಾಗ ನೀವು ಉರಿಯಕ್ಕೆ ಶುರು ಮಾಡ್ತೀರಿ. ದೇವ್ರ ಹತ್ರ ಮಾಡ್ತಾನೆ ಅಂತ ನಾನು ನಂಬ್ತೇನೆ. ನಂಬೋರು ಒಂದು ಹಲ್ಲೆಲೂಯಾ. ಮನಸ್ಸು ಬಗ್ಗೆ ನಾನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಮನಸ್ಸು ಅಂತ ಹೇಳಿ ಎಲ್ಲರೂ, ಮನಸ್ಸು ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಾನು ಕೆಲವೊಂದು ದಿನಗಳ ಹಿಂದೆ ಸಹ ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ವಿಲ್ಲಿಂಗ್ ಮೈಂಡ್ ಅಂತ ಎಲ್ಲ ಹೇಳಿ. ವಿಲ್ಲಿಂಗ್ ಮೈಂಡ್ ಅಂದರೆ ಮನಸ್ಸು ಮಾಡೋದು. ಒಂದು ಗಾದೆ ಇದೆ, ಮನಸ್ಸಿದ್ರೆ ಎಲ್ಲ ಹೇಳಿ, ಮನಸ್ಸಿದ್ರೆ ನಿಮಗೆ ಕೊಡಕ್ಕೆ ಮನಸ್ಸಿದ್ರೆ ದೇವ್ರ ಮಾರ್ಗ ತೆರೀತಾನೆ. ನಿಮಗೆ ದೇವ ಎಲ್ಲಿಗೆ ಬ್ರೇಕ್ ಹಾಕ್ತಾನೆ ಗೊತ್ತಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಕೊಡಕ್ಕೆ ಮನಸ್ಸಿಲ್ಲ, ಪಾಸ್ಟ್ ಹೇಳಿದ ಕೂಡಲೇ ಮನ್ವೇನ್ರ ಬರ, ಫಸ್ಟ್ ಆಫ್ ಆಲ್ ಬ್ರೇಕ್ ಹಾಕ್ಬಿಡ್ತೀನಿ, ನನಗೆ ಆಗಲ್ಲ ಅಂತ. ದೇವ ನಿಮ್ಗೆ ತೋರಿಸ್ತಾನೆ, ನೋಡು ನಿಮ್ಮ ಸಾಲ, ನಿಮ್ಮ ನೋಡು ಕರೆಂಟ್ ಬಿಲ್ಲು, ನೀನು ನೋಡು ರೇಷನ್ ಬಿಲ್ಲು, ನಿಮ್ಮ ಮಕ್ಕಳ ಫೀಸ್ ನೋಡು, ನಿಮ್ಮ ಹೆಂಡತಿ ಹಾಸ್ಪಿಟಲ್ ನೋಡು. ಹಿಂಗೆ ತೋರಿಸುವಾಗ ನೀವೇನು ಫಸ್ಟ್ ಮಾರ್ಬುತ್ತಾವೇನಿರಿ, ನನಗೆ ಆಗಲ್ಲ, ಅದೇ ಬೇಕಾಗಿದ್ದು ದೆವ್ವಕ್ಕೆ. ಬಟ್ ನೀವು ನನ್ನ ಪರಿಸ್ಥಿತಿ ನಾನು ಕೊಡೋಕ್ಕೆ ಆಗಲ್ಲ, ಹಂಗೆ ಇದ್ದೀನಿ, ಬಟ್ ನಾನು ಮನಸ್ಸು ಮಾಡ್ತೀನಿ ಅಂತ ನೀವು ಮಾಡಿ ನೋಡು, ದೇವ್ರ ಹೆಂಗೆ ಮಾರ್ಗ ತೆರೀತಾನೆ ಅಂತ. ಲೋಕದವನೇ ಹೇಳಿದ್ದಾನೆ, ವೇರ್ ದರ್ ಇಸ್ ವಿಲ್ ದರ್ ಇಸ್ ಎ ವೇ ಅಂತಾನೆ. ಮನಸ್ಸಿದ್ರೆ ಪಕ್ಕದಲ್ಲಿ, ಮನಸ್ಸಿದ್ರೆ ಹೇಳಿ, ಮನಸ್ಸಿದ್ರೆ ಮಾರ್ಗ. ಮನಸ್ಸಿದೆಯೋ ನಿಮಗೆ ಕೊಡಕ್ಕೆ? ಫಸ್ಟು ಯಾರು ಕೈ ನೋಡೋಣ? ಅಣ್ಣ ನನಗೆ ದೇವರ ಸೇವೆಗೆ, ದೇವರ ಕಾರ್ಯ ಕೊಡಕ್ಕೆ ಮನಸ್ಸಿದೆ ಅಂತ ಹೇಳಿ ಕೈ ನೋಡೋಣ. ಕೈ ಇದ್ರೆ ಕೈ ಎತ್ತೋ ಅಂತ ಅವರು ಸುಮ್ಮನೆ ಹೇಳ್ಬರ್ತಾ? ಇದೆಯಾ? ನಿಮಗೆ ದೇವ್ರ ಮಾರ್ಗ ತೋರಿಸ್ತಾನೆ. ಬಟ್ ದೇವ ನಿಮಗೆ ಫಸ್ಟ್ ಆಫ್ ಆಲ್ ಮನಸ್ಸೇ ಕೊಡಲ್ಲ. ಯೇಸು ಹೇಳಿದ್ರು ಗೆತ್ಸೆಮನೆ ತೋಟದಲ್ಲಿ, ಪೇತ್ರರು ಅವನ ಶಿಷ್ಯ ಅವನ ಫ್ರೆಂಡ್ಸ್ ಎಲ್ಲ ಮಲಗಿರುವಾಗ, ಸ್ಪಿರಿಟ್ ಈಸ್ ವಿಲ್ಲಿಂಗ್ ಬಟ್ ಫ್ಲೆಶ್ ಈಸ್ ನಾಟ್ ವಿಲ್ಲಿಂಗ್ ಅಂತಾನೆ. ಕರೆಕ್ಟಾ? ಪ್ರಾರ್ಥಿಸುವುದಕ್ಕೆ ಆತ್ಮ ಏನಾಗಿದೆ ಅಂತೆ? ಮನಸ್ಸುಳ್ಳದಾಗಿದೆ, ಸಿದ್ಧವಾಗಿದೆ, ಆದರೆ ಶರೀರ ಒಪ್ತಾ ಇಲ್ಲ. ನಿಮ್ಮ ಒಳಗಿರುವ ನಿಮ್ಮ ಆತ್ಮ ಕೊಡ್ಬೇಕಂತ ಅವತ್ತು ತವಕ ಪಡ್ತಾ ಇದೆ, ನಿಮ್ಮ ಶರೀರ ನಿಮ್ಮ ಮನಸ್ಸು ಸ್ಟಾಪ್ ಮಾಡ್ತಾ ಇದೆ. ನಿಮ್ಮ ಹೆಂಡತಿ ನಿಮ್ಮ ಗಂಡ ಸ್ಟಾಪ್ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಮ ಮನಸ್ಸು ಮಾಡಬೇಕು. ಎಲ್ಲ ಹೇಳಿ ಮನಸ್ಸು. ನಿಮಗೆ ಮನಸ್ಸಿದೆಯಾ? ಯಾರ ಹೆಸರಿಗೆ ಮನಸ್ಸಿದೆ? ಅಣ್ಣ ನನಗೆ ಪರಿಸ್ಥಿತಿ ಕೊಡೋಕ್ಕಾಗಲ್ಲಣ್ಣ, ಆದರೆ ಕೊಡಬೇಕಂತ ಮನಸ್ಸಿದೆ ಅಣ್ಣ, ಅದು ಫಸ್ಟ್ ಸ್ಟೆಪ್ ಮಾಡಿ ದೇವ್ರು ಹೆಂಗೆ ಮಾರ್ಗ ತೆರೀತಾನೆ ಅಂತ ನೀವು ನೋಡ್ತೀರಾ. ಆಮೇನ್. ಆದರೆ ಅನೇಕರ ಒಳಗೆ ದೆವ್ವ ಏನಾಗ್ತಾನಂದ್ರೆ ಫಸ್ಟ್ ಮನಸ್ಸೇ ಕೊಡಲ್ಲ, ಅವ್ರಿಗೆ ಕೊಡಬೇಕಂತ ಮನಸ್ಸೇ ಕೊಡಲ್ಲ. ಫಸ್ಟ್ ಆಫ್ ಆಲ್ ಅಲ್ಲೇ ಬ್ರೇಕ್ ಮಾಡ್ತಾನೆ. ಅದು ತೋರಿಸ್ತಾನೆ, ಇದು ತೋರಿಸ್ತಾನೆ. ಗಾಳಿ ನೋಡುವನು ಬಿತ್ತಲ್ಲ, ಮೋಡ ನೋಡುವನು ಒಯ್ಯಲ್ಲ. ಯಾಕೆ ಈ ವರ್ಷ ನೀನು ಹೊಲದಲ್ಲಿ ಬೀಜ ಬಿತ್ತಿಲ್ಲ ಅಂದರೆ, ಜ್ಞಾನೋಕ್ತಿ 24 ಏನಿದೆ ಅಂದರೆ, ಚಳಿ ಆಗ್ತಿದ್ದಣ್ಣ ಅದಕ್ಕೆ ಬಿತ್ತಿಲ್ಲ ಅಂತಾನೆ. ಯಾಕೆ ನೀನು ದೇವ್ರ ಕಾರ್ಯ ಕೊಟ್ಟಿಲ್ಲ ಅಂದರೆ, ಅಣ್ಣ ನನಗೆ ಸಾಲ ಇತ್ತಣ್ಣ ಕೊಟ್ಟಿಲ್ಲ, ದುಡಿಮೆ ಇಲ್ಲ ಅಣ್ಣ ಕೊಟ್ಟಿಲ್ಲ. ಎಲ್ಲ ಇರ್ಲಿ ಸೈಡ್ಗೆ. ಫಸ್ಟ್ ಮನಸ್ಸಿದೆಯಾ ಅಂತ ದೇವ್ರು ನೋಡ್ತಾನೆ. ಏನು ನೋಡ್ತಾನೆ? ಯೇಸು ಸ್ವಾಮಿ ನೋಡಿ, ನನಗೆ ಟೈಮ್ ಇಲ್ಲ ನಂಗೆ ಹೇಳ್ತೇನೆ. ಯೇಸು ಸ್ವಾಮಿ ಯೋಹಾನಲ್ಲಿ ಏನು ಹೇಳ್ತಾನೆ ಗೊತ್ತಾ? 5:40 8ನೇ ಅಧ್ಯಾಯ
43 ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಏನು ಹೇಳ್ತಾನೆ ಗೊತ್ತಾ? ಯಾಕೆ ನಾನು ಮಾಡುವ ಪ್ರಸಂಗ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಯೇಸುವೆ ಪ್ರಶ್ನೆ ಕೇಳ್ತೀವಿ, ಅವನೇ ಉತ್ತರ ಕೊಡ್ತಾನೆ. ಯಾಕಂದ್ರೆ ನಿಮ್ಗೆ ಕೇಳಕ್ಕೆ ಮನಸ್ಸಿಲ್ಲ ಅಂತಾನೆ. ಜೋರಾಗಿ ಆಮೆನ್. ಇಫ್ ಯು ಲಿಸನ್ ಮೈ ಟೀಚಿಂಗ್ ವಿಲ್ಲಿಂಗ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಂತಾನೆ. ನಿಮಗೆ ಮನಸ್ಸಿಲ್ಲದಕ್ಕಾಗಿಯೇ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತಾನೆ. ಯೇಸು ಹೇಳಿದ್ರು, ಕೋಳಿ ತನ್ನ ಮರಿಗಳನ್ನು ರೆಕ್ಕೆ ಒಳಗೆ ಸೇರಿಸ್ಕೊಳ್ಳೋ ಥರ ನಿಮ್ಮನ್ನು ಸೇರಿಸ್ಕೊಳ್ಳೋಕೆ ಎಷ್ಟೋ ಸಾರಿ ನನಗೇನಂತು ಮನಸ್ಸಿತ್ತು, ಬಟ್ ನಿನಗೆ ಮನಸ್ಸಿಲ್ಲ ಅಂತಾನೆ. ಜೋರಾಗಿ ಆಮೇನ್ ಅಂತೀರಾ? ಅದಕ್ಕಾಗಿ ನಿಮ್ಮ ಮನೆ ಹಾಳಾಗುತ್ತಂತ ಹೇಳ್ತಾನೆ. ನಿಮ್ಮನ್ನು ಕಾಪಾಡಕ್ಕೆ ಬಂದೆ ನಾನು, ನನಗೆ ಮನಸ್ಸಿದೆ ನಿನ್ನ ಕಾಪಾಡಕ್ಕೆ, ಉದ್ಧಾರ ಮಾಡಕ್ಕೆ, ಆಶೀರ್ವಾದ ಮಾಡಕ್ಕೆ ಕರಿತಾ ಇದ್ದೇನೆ, ಆದರೆ ನಿಮಗೇನಿಲ್ಲ, ಮನಸ್ಸಿಲ್ಲ. ಹಾಗಾಗಿ ನೀವು ಹಾಳಾಗಬೇಕಾಗುತ್ತಂತ ಯೇಸು ಹೇಳ್ತಾನೆ. ಅಲ್ಲಿ ಇನ್ನೊಂದು ಜಾಗದಲ್ಲಿ ಹೇಳ್ತಾನೆ, ಒಂದು ಮದುವೆಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ರು, ಬರ್ತೀವಂತ ಹೇಳಿ ಯಾರು ಬಂದಿಲ್ಲ ಮದುವೆ ಟೈಮಲ್ಲಿ, ಮತ್ತು ಕರೆಸ್ತಾನೆ. ಅವಾಗ ಏನು ಹೇಳಿದರು? ಅವ್ರಿಗೆ ಮನಸ್ಸಿಲ್ಲ, ಹಾಗಾಗಿ ಎತ್ತು ತಗೊಂಡಿದ್ದೆ, ಬಿಸ್ನೆಸ್ ಶುರು ಮಾಡಿದ್ದೇನೆ, ಮದುವೆ ಆಗಿದ್ದೇನೆ ಅಂತ ನೆಪ ಹೇಳಿದ್ರಂತೆ. ಜೋರಾಗಿ ಆಮೇನ್. ನಾನು ಬೆಳಗ್ಗೆ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದೆ, ನೋಡಿಲ್ಲ ಅಂದ್ರೆ ನೋಡು. ಮನಸ್ಸಿಲ್ಲದವನು ನೆಪ ತಗೊಂಡು ಬರ್ತಾನೆ. ಹಲೋ ಅಣ್ಣ, ದುಡಿಮೆನೇ ಇಲ್ಲ ಅಣ್ಣ, ಸಾಲ ಇದೆ ಅಣ್ಣ, ಹೆಂಡತಿಗೆ ಹಾಸ್ಪಿಟಲ್ ಖರ್ಚಾಯ್ತಣ್ಣ, ಮಕ್ಕಳಿಗೆ ಫೀಸ್ ಖರ್ಚಾಯ್ತಣ್ಣ, ರೇಷನ್ಗೆ ದುಡ್ಡು ಕೊಟ್ಟಿಲ್ಲ ಅಣ್ಣ. ಅವನು ಟನ್ ಗಂಟ್ಲೆ ಸಿಕ್ಕಾಪಟ್ಟ ಈ ಪಾಕೆಟ್ ಎಲ್ಲ ತುಂಬಿಕೊಂಡಿರ್ತಾನೆ. ಏನದು? ನೆಪಗಳು ತುಂಬಿಕೊಂಡಿರ್ತಾನೆ. ಲೇ ಯಾಕೋ ಫಸ್ಟ್ ರ್ಯಾಂಕ್ ತಗೊಂಡಿಲ್ಲ? ಕೇಳಣ್ಣ, ಯಾಕಲೇ ನೀನು ಫೇಲ್ ಆದೆ PUC? ಆ ಕಾಲೇಜ್ ಸರಿ ಇಲ್ಲ ಅಣ್ಣ, ಆ ಮೇಸ್ಟ್ ಸರಿ ಪಾಠ ಮಾಡಿಲ್ಲ ಅಣ್ಣ, ನಮ್ಮ ಅಪ್ಪಗೆ ಬುದ್ಧಿ ಇಲ್ಲ, ಒಳ್ಳೇದು ಸೇರಿಸಿಲ್ಲ ಅಣ್ಣ. ನೀವು ಟನ್ ಗಂಟ್ಲೆ ಎಕ್ಸ್ಕ್ಯೂಸ್ ಇಟ್ಕೊಂಡಿದ್ದೆ ನೀನು. ಮನಸ್ಸಿರುವನು ಹಳ್ಳಿಯಲ್ಲಿ, ಆ ಅಡವಿಯಲ್ಲಿ ಓದಿದ್ರು ಮನಸ್ಸಿದ್ರೆ ಅವನ ಮೇಲೆ ಬಂದೇ ಬರ್ತಾನೆ. ಮನಸ್ಸಿಲ್ಲದವನ ಹತ್ರ 100 ನೆಪಗಳು ಇಟ್ಕೊಂಡಿರ್ತಾನೆ. ಟನ್ ಗಂಟ್ಲೆ ನಿಮಗೇನಿದೆ, ಎಕ್ಸ್ಕ್ಯೂಸಸ್ ಇದೆ, ಬಟ್ ಮನಸ್ಸಿರುವನು ಯಾವುದೂ ನೋಡಲ್ಲ. ಯೂಟ್ಯೂಬಲ್ಲಿ ನೋಡ, ಅವನೇ ಯೂಟ್ಯೂಬಲ್ಲಿ ಬೇಡ ಈಗ, ಬಟ್ ನೀವೆಲ್ಲ ಗಮನಿಸ್ರಿ. ಆಮೇಲೆ ಒಬ್ಬರು ಪ್ರಸಂಗ ಮಾಡ್ತಾರೆ, ಅವನಿಗೆ 2 ಕಾಲು ಇಲ್ಲ, 2 ಕೈ ಇಲ್ಲ, ಬರೀ ದೇಹ ಅಷ್ಟೇ. ನೋಡಿದ್ರೆ ಅವ್ರಿಗೆ ಆ ವ್ಯಕ್ತಿ ಏನು ಮಾಡೋಕ್ಕಾಗುತ್ತೆ? ಅಯ್ಯೋ, ನನ್ನ ದೇವ್ರು ಹಿಂಗೆ ಸೃಷ್ಟಿ ಮಾಡಿದಾನೆ, ದೇವ್ರು ಬೈದು ಹಂಗೆ ಗುಣಗುಟ್ಟಿ ಸಾಯ್ಬೇಕಾಗತ್ತೆ. ಬಟ್ ಅವನು ಎಲ್ಲರಿಗೂ ಪ್ರಸಂಗ ಮಾಡ್ತಾನೆ. ಯೂಟ್ಯೂಬಲ್ಲಿ ನೋಡಿ, ಅವನಿಗೆ ಮನಸ್ಸಿತ್ತು ನೋಡು, ದೇವರು ಅವನಿಗೆ ಸಹಾಯ ಮಾಡಿದ್ದಾನೆ. ನಿಮಗೆ ಕೈ ಇದೆ, ಕಾಲು ಇದೆ, ಒಳ್ಳೆ ಬುದ್ಧಿ ಇದೆ, ಮನಸ್ಸಷ್ಟೇ ಇಲ್ಲ ನಿಮಗೆ. ಅವನಿಗೇನೂ ಇಲ್ಲ, ಆದರೆ ಮನಸ್ಸಿದೆ. ಅವನು 1000 ಜನರಿಗೆ ಆಶೀರ್ವಾದ ಆಗಿದ್ದಾನೆ. ಜೋರಾಗಿ ಆಮೇನ್. ಏನಾದ್ರೂ ಒಂದು ಹೇಳ್ತೀವಿ, ಜೋರಾಗಿ ಆಮೇನ್. ಯಾರು ನೆಪ ಹೇಳ್ತಾರೆ? ಮನಸ್ಸು ಮಾಡಕ್ಕೆ ಮನಸ್ಸಿಲ್ಲದವನೇನು ಹೇಳ್ತಾನೆ? ಕೊಡಕ್ಕೆ ಮನಸ್ಸಿಲ್ಲದವನೇನು ಹೇಳ್ತಾನೆ? ನೆಪ ಹೇಳ್ತಾನೆ. ಕರೆಕ್ಟಾ? ನಾನೆಲ್ಲ ಯೇಸು ಸ್ವಾಮಿ ಹೇಳಿದ್ದಾರೆ. ಮನಸ್ಸಿರುವನಿಗೆ ದೇವ್ರು ಹೆಲ್ಪ್ ಮಾಡಕ್ಕೆ ಬರ್ತಾನೆ. ಜೋರಾಗಿ ಆಮೇನ್. ಏನಿರ್ಬೇಕಣ್ಣ? ಫಸ್ಟ್ ವೆಲ್ಲಿಂಗ್ ಮೈಂಡ್ ಇರಿದ್ರೆ ನೀವೇನು ಬೇಕಾದ್ರೂ ಮಾಡ್ತೀವಿ. ದೇವರ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತದೆ. ನಿಮಗೆ ಮನಸ್ಸಿಲ್ಲ, ದೇವ್ರು ಫೋರ್ಸ್ ಮಾಡಲ್ಲ. ಹಲೋ, ದೇವ್ರು ಏನು ಮಾಡಲ್ಲ? ಫೋರ್ಸ್ ಮಾಡಲ್ಲ, ಬಿಟ್ಬಿಡ್ತಾನೆ ದೇವ್ರು ನಿಮ್ಮ. ನಂಗೆ ನಿಮಗೇನೆಲ್ಲ ಕೊಡ್ಬೇಕಂತ ದೇವ್ರು ಅಂದ್ಕೊಂಡೇ ನೋಡು, ಅದೆಲ್ಲ ನೀವೇ ಸ್ಟಾಪ್ ಮಾಡೋಂಗಾಗತ್ತೆ. ಯಾಕಂದರೆ ನೀವು ಕೊಡುವಾಗ ನಿಮ್ಮ ನಂಬಿಕೆ ದೇವ್ರು ನೋಡ್ತಾನೆ. ನಂಬಿಕೆ ನೋಡಿ ಆಶೀರ್ವಾದ ಮಾಡೋ ದೇವರು. 4 ಜನರು ಒಬ್ಬ ಪಾರ್ಸಿರೋಗಿ ಎತ್ಕೊಂಡ್ಬಂದಿದ್ರು, ಅವ್ರ ನಂಬಿಕೆ ನೋಡಿ ಅವನು ವಾಸಿ ಮಾಡಿದಾನಂತೆ. ದೇವ್ರು ಇವತ್ತು ನಮ್ಮ ನೋಡೋದು ಏನು ಗೊತ್ತಾ? ನಂಬಿಕೆ. ನಂಬಿಕೆ ಅಂದರೆ ಏನು? ಬಾಯಿ ಮಾತಲ್ಲ, ನೀವು ನಿನ್ನ ನಂಬಿಕೆನ ಕ್ರಿಯೆಯಲ್ಲಿ ತೋರಿಸ್ತೀವಿ ನೋಡು. ಆ ನಂಬಿಕೆ ನೋಡಿ ದೇವ್ರ ಕಾರ್ಯ ಮಾಡ್ತಾನೆ. ಜೋರಾಗಿ ಆಮೇನ್, ಜೋರಾಗಿ ಆಮೇನ್. ಮನಸ್ಸು ಮಾಡ್ತೀರಾ? ಜೋರಾಗಿ ಆಮೇನ್. ನೀ ಬಂದು ಹೇಳಬೇಕು, ಪಾಸ್ಟ್ ವಾರ ಇದ್ರ ಬಗ್ಗೆ ಪ್ರಸಂಗ ಮಾಡು, ನಮಗೆ ಮನಸ್ಸು ಇಲ್ಲ, ನಂಬಿಕೆ ಇಲ್ಲ, ಸ್ವಲ್ಪ ನಂಬಿಕೆ ಮನಸ್ಸು ಬರಲಿ ಅಂತ ನೀವು ಹೇಳಬೇಕು. ಆದರೆ RSS ಸ್ಪಿರಿಟ್ ಬಿಡಬೇಡಿ.